ಏನ್ ಮಹೇಶ್ ಅವರೇ, ಹೇಗ್ ಬಂತು ಅಂದ್ರೆ ಏನ್ ಅರ್ಥ? ಅದಕ್ಕೇನಾದ್ರೂ ಜೀವ ಇದೆಯಾ? ಕುಟು ಕುಟು ಅಂತ ಓಡ್ ಬಂದು ನಿಮ್ ಬ್ಯಾಗ್ ಒಳಗಡೆ ಹೋಗಿ ಸೇರ್ಕೊಳಕ್ಕೆ? ಅದು ಅಲ್ಲದೆ ನಮ್ಮನೇಲಿ ಇದ್ದು ಬೇಜಾರಾಯ್ತು ಅಂತ ವಾಟಾರಕ್ಕೆ ಹೋಗ್ಬಿಟ್ಟು ಬರೋಣ, ಒಂದ್ ರೌಂಡ್ ಹಾಕೊಂಡ್ ಬರೋಣ ಅಂತ ಅದೇನಾರ ಪ್ಲಾನ್ ಮಾಡ್ತಾ? ಏನ್ ಬೇಕ್ರೆ ಇದು? ಕೇಳಕ್ ಮೊದಲು ಕೊಡುವಂತ ವ್ಯಕ್ತಿ ನಾನು, ಕೇಳಿದ್ರು ಕೊಡ್ತಾ ಇದ್ದೆ. ಇಲ್ಲ ಬೀಗ್ರೆ, ನಿಜವಾಗ್ಲೂ ಆ ಬ್ಯಾಗಲ್ಲಿ ಹೆಂಗ್ ಬಂತಂತ ನನಗೆ ಗೊತ್ತಿಲ್ಲ ಬೀಗ್ರೆ. ನಾನು ತಗೊಂಡಿಲ್ಲ ಬೀಗ್ರೆ. ನಿಮ್ಗೆ ಹೆಂಗ್ ಹೇಳೋದು? ನನ್ನ ತಾಯಿ ಮೇಲೆ ನಾನು ತಗೊಂಡಿಲ್ಲ ಬೀಗ್ರೆ. ಏನ್ ಸರ್ ಇದು? ನಮ್ಮಪ್ಪ ನಿಮ್ನ ಎಷ್ಟು ನಂಬಿದ್ರು, ಎಷ್ಟು ಗೌರವ ಕೊಡ್ತಿದ್ರು. ಅವ್ರ ನಂಬಿಕೆನ ನುಚ್ಚು ಮಾಡಾಕ್ಬಿಟ್ರಿ. ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ದೊಡ್ಡದಾಗಿ ಮಗಳಿಗೆ ಸಂಸ್ಕಾರ ಹೇಳ್ಕೊಡತಾರ ಗಂಡನ ಮನೇಲಿ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಭಾಷಣ ಮಾಡ್ತಾ ಇದ್ರಿ. ಆದ್ರೆ ಅದೇ ಮನೇಲಿ ನೀವು ಕಳ್ತನ ಮಾಡಿದ್ದೀರಲ್ಲ, ಇದನ್ನ ನಿಮ್ ಸಂಸ್ಕಾರ? ನೀವೇ ಹೀಗೆ ಅಂದ್ರೆ ನಿಮ್ ಮಗಳು ಹೆಂಗೋ? ಎಂತ ಸಂಬಂಧ ಸಿಕ್ತಪ್ಪ ನಮ್ಗೆ? ಅಲ್ಲ ಮಹೇಶ್ ಸರ್, ನಿಮಗೆ ಬಡತನ ಕಷ್ಟ ಇದೆ ಅಂತ ಒಂದು ಮಾತು ಹೇಳಿದ್ರೆ ನಮ್ಮಪ್ಪ ಒಂದೇ ಸತಿಗೆ ನಿಮ್ಮ ಕಷ್ಟ ಎಲ್ಲ ತೀರೋ ಹಾಗೆ ಮಾಡ್ಬಿಡ್ತಿದ್ರಲ್ಲ. ಆದ್ರೆ ನೀವು ಸಂಭಾವಿತ ಅಂತಾರ ಕೊಟ್ಟು ದುಡ್ಡನ್ನ ವಾಪಸ್ ಕೊಡಕ್ ಬಂದು ಈ ತರ ಕಳ್ತನ ಮಾಡ್ಕೊಂಡು ಹೋಗಿದ್ದೀರಲ್ಲ. ಮೈಸೂರು ಯಾಕೆ ಈ ತರ ಮಾಡ್ಬಿಟ್ರಿ? ತಪ್ಪು ಮಾಡಿದ್ರಿ. ಅಯ್ಯೋ ಅಳಿ ಅಂದ್ರೆ ನಿಜವಾಗ್ಲೂ ಅದು ಹೇಗ್ ನನ್ನ ಬ್ಯಾಗಲ್ಲಿ ಬಂತು ಅಂತ ಗೊತ್ತಿಲ್ಲ. ನನ್ನ ತಾಯಿ ಅಣಗೂ ಗೊತ್ತಿಲ್ಲ. ನೀವಾದ್ರೂ ನಾನು ನಂಬಿ ಹೇಳಿ ಅಂದ್ರೆ. ಇವಾಗ ನೀವೇನ್ ಹೇಳಿದ್ರು ಯಾರು ನಂಬಲ್ಲ ನೋಡಿ. ನಿಮ್ಮಿಂದಾಗಿ ನಿಮ್ ಮಗಳು ತಲೆ ತಗ್ಸ್ ನಿಲ್ಲೋ ತರ ಆಯ್ತು. ನೀವ್ ಈ ತರ ಎಲ್ಲ ಮಾಡಬಾರ್ದಾಗಿತ್ತು. ಈ ತರ ಮಿಡಲ್ ಕ್ಲಾಸ್ ಜನಗಳ ಹಣೆ ಬರಾನೇ ಇಷ್ಟು. ಶ್ರೀಮಂತಿಕೆನ ಬಾಯ್ ಬಿಟ್ಕೊಂಡು ಆಸೆ ಪಡ್ತಾರೆ, ಆದ್ರೆ ದುಡ್ದು ದೊಡ್ಡವರಾಗೋ ದಾರಿ ಗೊತ್ತಿರಲ್ಲ. ಈ ತರ ಕಳ್ದಾರಿ ಹಿಡಿತಾರೆ. ಬಾಯಿ ಬಂದಂಗ್ ಮಾತಾಡ್ಬೇಡಿ ನೀವು, ಆಮೇಲೆ ಸರಿ ಇರಲ್ಲ. ಏನ್ ಸರಿ ಇರಲ್ಲ? ಮಾಡೋದೆಲ್ಲ ಮಾಡ್ಬಿಟ್ಟು ನಮ್ಮನೆಯವ್ರ ಮೇಲೆ ಕೂಗಾಡ್ತೀರಾ? ಏನೋ ಆರಾಧನಾ ಮುಖ ನೋಡ್ಕೊಂಡು ಸುಮ್ಮನಿದೀವಿ. ಇಲ್ಲ ಅಂದ್ರೆ ನೀವು ಮಾಡಿದ ತಪ್ಪಿಗೆ ಪೊಲೀಸ್ ಹತ್ರ ಹೋಗ್ತಿದ್ವಿ. ನಾನ್ ಕದ್ದಿಲ್ಲ ಅಂತ ಹೇಳ್ತಾ ಇಲ್ವಾ? ನಾನು ಕಳ್ತನ ಮಾಡೋ ಅಂತನಲ್ಲ. ಸುಮ್ಮನೆ ನನ್ನ ಬಗ್ಗೆ ಏನೇನೋ ಮಾತಾಡಿದ್ರೆ ಸರಿ ಇರಲ್ಲ. ಯಾರಿಗ್ ಗೊತ್ತು, ನಮ್ಮನ್ನ ಈ ಮನೆಯಿಂದ ದೂರ ಇಡಬೇಕು ಅಂತ ಪ್ಲಾನ್ ಮಾಡಿ ನಿಮ್ಮಲ್ಲೇ ಯಾರಾದ್ರೂ ಒಬ್ರು ಈ ಬ್ಯಾಗಲ್ಲಿ ಒಡವೆ ಇಟ್ಟಿರ್ಬೋದಲ್ಲ. ಮಿಡ್ಲ್ ಕ್ಲಾಸ್ ಜನರ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿಮ್ಮಂತ ಶ್ರೀಮಂತರ ದಗಲ್ಬಾಜಿ ಬುದ್ಧಿ ನನಗೆ ಗೊತ್ತಿಲ್ವಾ? ಹೇಳ್ಕೊಳಕ್ಕೆ ದೊಡ್ಡ ಜನ ಮಾಡೋದು ಇಂತ ಅಲ್ಕ ಕೆಲಸ. ಇನ್ ಒಂದೇ ಒಂದ್ ಮಾತು ಈ ಮನೆಯವ್ರ ಬಗ್ಗೆ ಮಾತಾಡಿದ್ರು ಚೆನ್ನಾಗಿರಲ್ಲ. ಅಲ್ಲ, ಅದೇನ್ ದ್ವೇಷ ನಿಮ್ಗೆ ನನ್ ಮೇಲೆ ಅಂತ? ನನ್ನಂತ ದ್ರೋಹ ನಿಮಗ್ ಏನ್ ಮಾಡಿದ್ದೀನಿ? ಯಾವಾಗ್ಲೂ ನನ್ನನ್ನ ಇಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತೀರಾ? ಆ ಮನೇಲಂತೂ ನನಗ್ ಒಂದಿನೂ ನೆಮ್ಮದಿ ಕೊಡ್ಲಿಲ್ಲ. ಕಡೆ ಪಕ್ಷ ಗಂಡಿನ ಮನೇಲಾದ್ರೂ ನೆಮ್ಮದಿಯಿಂದ ಇರೋದಕ್ಕೆ ಬಿಡ್ತಿಲ್ವಲ್ಲ ನೀವು? ನೋಡು ಮಗಳೇ, ನಾನು ಫ್ರಾಡ್ ಇರ್ಬೋದು, ಸುಳ್ಳು ಹೇಳ್ಬೋದು, ಒಡವೆ ಕಂಡ್ರೆ ಆಸೆ ಪಡ್ಬೋದು, ಶ್ರೀಮಂತರ ಸಂಘ ಬಯಸ್ಬೋದು, ಆದ್ರೆ ಇವತ್ತು ನಾನು ಯಾವ ತಪ್ಪು ಮಾಡಿಲ್ಲ. ಆ ಒಡವೆನ ನನ್ನ ಕೈಯಿಂದನೂ ಮುಟ್ಟಿಲ್ಲ ಮಗಳೇ. ನೋಡು, ನೀನೇನೇನು ಮಾತಾಡ್ಬೇಡ. ಮೊದ್ಲೇ ನಂಗೆ ತಲೆ ಕೆಟ್ಟಿದೆ. ನಿಮ್ಮಿಂದ ನನ್ನ ಜೀವನನೇ ಹಾಳಾಗ್ತಿದ್ಯಲ್ಲ, ಅದಕ್ಕೇನ್ ಹೇಳ್ತೀರಾ? ನೋಡು ಆರಾಧನಾ, ನಾವು ತುಂಬಾ ಗೌರವದಿಂದ ಬದುಕ್ತಿರೋ ಕುಟುಂಬ. ಇಂಥ ಕಳ್ತನ ಮಾಡೋರೆಲ್ಲ ನಮ್ಮನೆಗೆ ಬರ್ಕೊಡ್ದು. ಇದರಿಂದ ನಮ್ಮ ಅಪ್ಪನ ಗೌರವಕ್ಕೆ ಕುಂದು ಬರುತ್ತೆ.
ಮೊದ್ಲು ಈಚೆ ಹೋಗಕ್ ಕೇಳು. ಬಾಯ್ ಮುಚ್ಚಿ ಮಹೇಶ್ ಸರ್, ಒಂದೇ ಒಂದ್ ನಿಮಿಷನೂ ಇಲ್ಲಿ ಇರ್ಬೇಡಿ, ಹೊರಟೋಗಿ. ಬೇಡ ಆರಾಧನಾ, ಏನು ತಪ್ಪೇ ಮಾಡ್ದವನಿಗೆ ಇಂಥ ಅವಮಾನ ಮಾಡಬೇಡ. ಛೀ, ಕಡೆ ತನಕ ನಿಮ್ ತಪ್ಪು ನನಗೆ ಒಪ್ಕೊಳ್ಳೋದೇ ಇಲ್ಲ ಅಲ್ವಾ? ಮತ್ತೆ ಯಾವತ್ತು ಈ ಕಡೆ ತಲೆ ಹಾಕ್ಬೇಡಿ, ಹೊರಟೋಗಿ. ಹಲೋ ಬಚ್ಚು. ಏನಾಯ್ತು ನೀ ಯಾಕೆ ಹೇಳ್ತಿದ್ಯಾ? ಬಚ್ಚು, ನಮ್ಮ ಅಮ್ಮಂಗೆ ನಮ್ಮ ಬಗ್ಗೆ ಗೊತ್ತಾಯ್ತು ಕಣೋ. ಓದುವಾಗ ಲವ್ ಮಾಡ್ತೀಯ ಅಂತ ಚೆನ್ನಾಗಿ ಹೊಡೆದ್ರು, ಬೈದ್ರು ನನಗೆ. ಇನ್ ಸಾಕು, ಇನ್ ಯಾವ ಅಮ್ಮನೂ ನನ್ನ ಕೈಯಲ್ಲಿ ತಡ್ಕೊಳೋದಕ್ಕಾಗಲ್ಲ. ನನಗಿಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಕಣೋ. ಪ್ಲೀಸ್ ಏನಾದ್ರೂ ಮಾಡಿ ನಾನು ಇಲ್ಲಿಂದ ಕರ್ಕೊಂಡು ಹೋಗು. ನಾನೇನಾದ್ರೂ ಇಲ್ಲೇ ಇದ್ರೆ ನಿಜವಾಗ್ಲೂ ನಾನು ಸತ್ತೋಗ್ಬಿಡ್ತೀನಿ. ಸಾಯ ಮಾತಲ್ಲ ಯಾಕೆ ಆಡ್ತೀಯಾ? ನಿನ್ಗೋಸ್ಕರ ನಾನು ಇಲ್ವಾ? ನಾನು ಅದೇ ಪ್ರಯತ್ನದಲ್ಲಿದ್ದೀನಿ. ಸುಮ್ಮನೆ ಇರ್ ನೀನು, ಮಾತಲ್ಲೇ ಸಮಾಧಾನ ಮಾಡಬೇಡ. ಇಲ್ಲ ಚಿನ್ನಿ, ನೀನು ಸಮಾಧಾನ ಮಾಡೋಕ್ಕಲ್ಲ, ನಿನ್ಗಂತ ವೀಸಾ ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡ್ತಿದ್ದೀನಿ. ಅದೆಲ್ಲ ಪ್ರೊಸೆಸ್ ಒಂಚೂರು ಟೈಮ್ ತಗೊಳುತ್ತೆ. ಅದೊಂದು ಆಗ್ಬಿಟ್ರೆ ನೀನು ನಮ್ಮ ಮನೇಲೂ ಇರಲ್ಲ, ಈ ದೇಶದಲ್ಲೇ ಇರಲ್ಲ. ನಿಜನ ಬಚ್ಚು? ಹ್ಞೂ ಬೇಬಿ, ನಾನು ನೀನು ಹಾಯಾಗಿ ಫಾರಿನ್ ಸೆಟ್ಲ್ ಆಗ್ಬಿಡ್ಬೋದು. ಯಾರ ಹಂಗೂ ಇಲ್ಲದೆ ಹಾರಾಡ್ಕೊಂಡು ಹಾಯಾಗಿರೋಣ. ಥ್ಯಾಂಕ್ಸ್ ಬಚ್ಚು, ಲವ್ ಯು ಕಣೋ. ಲವ್ ಯು ಟು. ಅಮ್ಮ, ನಿನ್ ಮಗಳು ಆರಾಧನಾ ಒಬ್ಳೆ ಶ್ರೀಮಂತರ ಮನೆ ಸೇರೋದಾ? ನಾನು ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀನಿ ಕಣಮ್ಮ. ಇನ್ ಮುಂದೆ ಬಿಂದಾಸ್ ಆಗಿರ್ತೀನಿ. ನೋಡು ಆರಾಧನಾ, ನಾವು ತುಂಬಾ ಗೌರವದಿಂದ ಬದುಕ್ತಿರೋ ಕುಟುಂಬ. ಇಂಥ ಕಳ್ತನ ಮಾಡೋರೆಲ್ಲ ನಮ್ಮ ಮನೆಗೆ ಬರ್ಕೊಡ್ದು. ಇದರಿಂದ ನಮ್ಮ ಅಪ್ಪನ ಗೌರವಕ್ಕೆ ಕುಂದು ಬರುತ್ತೆ. ಐ ಆಮ್ ಸಾರಿ ಮುನಿಯಮ್ಮ. ನೀವ್ಯಾಕೆ ಸಾರಿ ಕೇಳ್ತೀರಾ? ಇವತ್ತು ನಿಮ್ಗೆ ತುಂಬ ಅವಮಾನ ಆಯಿತು. ನನ್ನ ಜೊತೆಲೇ ಇದ್ದರೂ ತಡೆಯೋಕ್ಕಾಗಲಿಲ್ಲ. ನೀವೇನೇ ಮಾಡಿದ್ರು ತಡೆಯೋದಕ್ಕಾಗ್ತಿರ್ಲಿಲ್ಲ. ಯಾಕಂದ್ರೆ ಮಹೇಶ್ ಸರ್ ತಪ್ಪು ಮಾಡಿದ್ದಾರೆ ಅಂದಮೇಲೆ ನನಗೆ ಅವಮಾನ ಆಗ್ಲೇಬೇಕಲ್ವಾ? ಆದರೆ ಅವ್ರು ಮಾಡಿದ ತಪ್ಪಿಂದ ನೀವು ತಲೆ ತೆಗ್ಸೋ ಥರ ಆಯಿತು. ಎಲ್ಲ ನನ್ನ ಹಣೆ ಬರಹ, ಅನುಭವಿಸ್ತೀನಿ ಬಿಡಿ. ಮುನಿಯಮ್ಮ, ನೀವು ಯಾಕೆ ಇಷ್ಟೊಂದು ಫೀಲ್ ಆಗ್ತಿದ್ದೀರಾ? ಬಿಟ್ಟಾಕಿ. ಹೇಗ್ ಬಿಡೋದು ರಾಜ್? ಯಾವ ಜನ್ಮದಲ್ಲಿ ಅದೇನ್ ಪಾಪ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ಮಹೇಶ್ ಸರ್ ಕಾಟ ಕೊಡ್ತಿದ್ದಾರೆ. ಇಷ್ಟು ವರ್ಷ ಆ ಮನೇಲಿದ್ದಾಗ ಒಂಥರ ಒದ್ದಾಡ್ಸಿದ್ರು, ಇಲ್ಲಿಗೆ ಬಂದ್ಮೇಲೂ ಅದ್ಯಾವುದು ತಪ್ಪಿಲ್ಲ. ಅವ್ರು ಹೇಗೆ ಅಂತ ನಿಮ್ಗೆ ಗೊತ್ತಲ್ವಾ? ನಿನ್ನೆ ಮನೆಗೆ ಬಂದಾಗ ನಿಮ್ಮೇಲೆ ತೋರಿಸಿದ ಪ್ರೀತಿ ನೋಡಿ ಮನುಷ್ಯ ಸರಿ ಹೋದ್ರು ಅನ್ಸುತ್ತೆ. ಇನ್ಮೇಲೆ ಇದೇ ಥರ ಇರಲಿಪ್ಪ ಅಂತ ಅನ್ಕೊಂಡೆ. ಆದರೆ ಇವತ್ತು ಗೊತ್ತಾಯ್ತು, ಅವ್ರು ಯಾವತ್ತೂ ನಾನೇ ತಾನೆ. ಮೊದ್ಲೇ ನನಗೆ ಯಾರು ಈ ಮನೇಲಿ ಬೆಲೆ ಕೊಡಲ್ಲ. ಮೇಲಿಂದ ಈ ಮಹೇಶ್ ಸರ್ ಬೇರೆ ಕಳ್ತನ ಮಾಡಿದ್ದಾರೆ. ಈಗ ಹೋದಲ್ಲಿ ಬಂದಲ್ಲಿ ಕಳ್ಳನ ಮಗಳು ಅನ್ಸ್ಕೋಬೇಕು. ಮುನಿಯಮ್ಮ, ಆ ಥರ ಎಲ್ಲ ಏನೂ ಇಲ್ಲ. ಅವ್ರು ನಿಮ್ಮ ಸ್ವಂತ ತಂದೆ ಅಲ್ಲ ಅಂತ ಎಲ್ರಿಗೂ ಗೊತ್ತು. ನೀವು ಶಿವಶಂಕರ್ ಮಗಳು ಅಂತ ಅಪ್ಪಂಗೆ ನಿಮ್ಮ ಮೇಲೆ ತುಂಬಾ ಗೌರವ ಅಭಿಮಾನ ಇದೆ. ಇದು ಹೊರತಾಗಿ ನೀವೆಂಥವ್ರು ಅಂತ ಅಪ್ಪ ತಿಳ್ಕೊಂಡಿದ್ದಾರೆ. ಈಗ ಮಹೇಶ್ ಸರ್ ಮಾಡಿದ ಕೆಲಸದಿಂದ ನಿಮ್ ಗೌರವಕ್ಕೆ ಧಕ್ಕೆ ಬರುತ್ತೆ ಅಂತ ಅನ್ಕೋಬೇಡಿ. ಇವತ್ ನಡೆದಿದ್ದನ್ನ ಒಂದು ಕೆಟ್ಟ ಕನ್ಸಂತ ಮರ್ತು ಬಿಡಿ ಮುನಿಯಮ್ಮ. ರಾಜ್, ನಾನು ಮಾವನ್ ಬಗ್ಗೆ ಹೇಳ್ತಾ ಇಲ್ಲ, ಅತ್ತೆ ಬಗ್ಗೆ ಹೇಳ್ತಿದ್ದೀನಿ. ಅತ್ತೆ
ಮನ್ಸನ್ನ ಗೆಲ್ಬೇಕು ಅಂತ ಒದ್ದಾಡ್ತಿದ್ದೀನಿ. ಇವತ್ ನಡೆದಿದ್ದ ಘಟನೆಯಿಂದ ಆ ಕೆಲ್ಸ ಇನ್ನಷ್ಟು ಕಷ್ಟ ಆಗುತ್ತೆ ಅಲ್ವಾ? ಮುನಿಯಮ್ಮ, ಹಂಗೆಲ್ಲ ಏನೂ ಇಲ್ಲ. ನೀವ್ ಈಗ ತಾನೇ ಪ್ರಯತ್ನ ಮಾಡ್ತಿದ್ದೀರಾ. ನಿಧಾನವಾಗಿ ಅಮ್ಮ ನಿಮ್ ವಿಷಯದಲ್ಲಿ ಮನ್ಸು ಬದಲಾಯಿಸ್ಕೋತಾಳೆ. ಮುನಿಯಮ್ಮ, ನೀವೇನು ಯೋಚನೆ ಮಾಡಬೇಡಿ. ಮೊದಲು ಈ ಭಯದಿಂದ ಆಚೆ ಬನ್ನಿ. ಇಂಥ ಕಳ್ತನ ಮಾಡೋರೆಲ್ಲ ನಮ್ಮ ಮನೆಗೆ ಬರ್ಕೊಡ್ತು. ಇದರಿಂದ ನಮ್ಮ ಅಪ್ಪನ ಗೌರವಕ್ಕೆ ಕುಂದು ಬರುತ್ತೆ. ದೊಡ್ಡದಾಗಿ ಮಗಳಿಗೆ ಸಂಸ್ಕಾರ ಹೇಳ್ಕೊಡ್ತಾರ. ಗಂಡನ ಮನೆಯಲ್ಲಿ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಭಾಷಣ ಮಾಡ್ತಾ ಇದ್ರೆ ಅಜ್ಜೆ ಮನೆಯಲ್ಲಿ ಕಳ್ತನ ಮಾಡಿದಿರಲ್ಲ, ಇದನ್ನ ನನ್ನ ಸಂಸ್ಕಾರ. ಬಂದ್ರ ನಿಮ್ಗೆ ಕಾಯ್ತಾ ಇದ್ದೆ ರೀ. ನಾನ್ ನಿಮ್ಗೆ ಎಷ್ಟು ಸರ್ತಿ ಹೇಳಿದೀನಿ, ಮಗಳು ಮಗಳು ಅಂತ ಅವಳನ್ನ ತಲೆ ಮೇಲೆ ಕೂರ್ಸ್ಕೋಬೇಡಿ, ಅಷ್ಟೊಂದ್ ಸಲಿಗೆ ಕೊಡ್ಬೇಡಿ ಅಂತ. ನನ್ ಮಾತೇ ಕೇಳಲ್ಲ. ನೀವು ಅವಳನ್ನ ಮುದ್ದು ಮಾಡಿ ಮಾಡಿ ಹಾಳು ಮಾಡ್ಬಿಟ್ಟಿದ್ದೀರಾ. ನಾನ್ ಹೇಳ್ತಾನೆ ಇದ್ದೆ ತಾನೆ, ಅವಳು ಆಚೆ ಹೋಗುವಾಗ ಏನು ಎತ್ತ ಅಂತ ಕೇಳಿ ಅಂತ. ಮೊಬೈಲಲ್ಲಿ 3 ಹೊತ್ತು ಮುಳುಗಿರ್ತಾಳೆ. ಸ್ವಲ್ಪ ಏನು ಎತ್ತ ಅಂತ ವಿಚಾರಿಸಿ, ಕೇಳಿದಾಗೆಲ್ಲ ದುಡ್ಡು ಕೊಡ್ಬೇಡಿ. ನೀವು ಅವಳನ್ನ ಅತಿಯಾಗಿ ನಂಬಿದೀರಾ. ಈಗ ಅವಳು ನಿಮಗೆ ಸರಿಯಾಗಿ ಮಾಡ್ತಿದ್ದಾಳೆ ರೀ. ನಾನ್ ಮಾತಾಡ್ತಾನೆ ಇದ್ದೀನಿ, ನೀವು ಏನು ಎತ್ತ ಅಂತ ವಿಚಾರಿಸಿ ಸುಮ್ನೆ ಕೂತಿದ್ದೀರಲ್ಲ. ಏನು ನಿಮ್ ಮಗಳು ಎಂಥ ಕೆಲಸ ಮಾಡಿದಾಳೆ ಗೊತ್ತಾ? ನಿನ್ನ ಮಗಳು ಏನ್ ಗನಂದರಿ ಕೆಲಸ ಮಾಡಿದಾಳ ಅಂತ ಗೊತ್ತಾ ನಿನ್ಗೆ? ನನ್ನ ಮಗಳ ಬಗ್ಗೆ ಮಾತಾಡ್ತೀಯಾ? ಮೊದ್ಲು ನಿನ್ನ ಮುದ್ದಿನ ಮಗಳು ಏನ್ ಮಾಡಿದಾಳ ಅಂತ ತಿಳ್ಕೊ. ಏನ್ರಿ, ಏನ್ ಹೇಳ್ತಿದ್ದೀರಾ? ಏನಾಯ್ತು? ಏನಾಯ್ತಾ? ಎಲ್ಲ ಹಾಳಾಗೋಯ್ತು. ನಿನ್ನ ಗಂಡನಿಗೆ ದೊಡ್ಡ ಅವಮಾನ ಆಗೋಯ್ತು. ಏನಾಯ್ತು ರೀ? ಇನ್ನೇನೇ ಆಗ್ಬೇಕು? ನಿಯತ್ತಿಂದ ದುಡ್ಡು ವಾಪಸ್ ಕೊಡಕ್ ಅಲ್ಗೋದ್ರೆ ಅಲ್ಲಿ ನನಗೆ ಸಿಕ್ಕಿರೋದು ಕಳ್ಳನ್ ಪಟ್ಟ.